Hi friends, welcome back to the channel Young Craft and Creations. Friends, ಇವತ್ತು ನಾವು ರಿಂಗ್ ಬೀಡಲ್ಲಿ ಫ್ಲವರ್ ಕ್ರೋಶನ ಹೇಗೆ ಹಾಕೋದು ಅಂತ ಹೇಳಿ ನಾವು ನೋಡೋಣ. ಮೊದಲನೇದಾಗಿ 6 ಎಳೆ ದಾರನ ತಗೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಒಂದು ರಿಂಗ್ ಬೀಡ್ಗೆ ನಾಟ್ ಹಾಕಿಟ್ಕೊಳ್ಬೇಕು. ಆ ನಾಟ್ ಒಳಗಡೆಯಿಂದ ನೀಡಲ್ ಹಾಕಿಬಿಟ್ಟು ದಾರನ ತಂದು ಒಂದು ಚೈನನ್ನು ಹಾಕ್ಕೊಳ್ಬೇಕು. ಅಂದರೆ ಆ ನಾಟ್ ಒಳಗಡೆಯಿಂದ ದಾರ ಅಂತಂದು ಒಂದು ಚೈನ್ ಹಾಕ್ಕೊಳ್ಬೇಕು. ನಾನು ಹಾಕ್ತಿದ್ದೀನಿ ನೋಡಿ ಹಾಗೆ. ಆಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ನಾನು ಮಾಡ್ತಿದ್ದೀನಲ್ಲ ಅದೇ ರೀತಿ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಹೋಗಿ ದಾರನ ತಂದು ಮತ್ತೆ ಲಾಕ್ ಮಾಡ್ಕೊಳ್ಬೇಕು. ಹಾಗೆ ರಿಂಗ್ ಸುತ್ತಲೂ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತ ಬರಬೇಕು. ಇದು ಒಂದು ಸ್ಟೆಪ್ ಆಗುತ್ತೆ ಫ್ರೆಂಡ್ಸ್. ಇದು ನಾನು ಹೊಸದಾಗಿ ಟ್ರೈ ಮಾಡಿರೋಂತಹ ಒಂದು ಡಿಸೈನು. ಹೇಗಿದೆ ಅಂತ ಫುಲ್ ವಿಡಿಯೋ ನೋಡಿಬಿಟ್ಟು ಹೇಳಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನೀಗ ಫುಲ್ ಹಾಕಿ ತೋರಿಸ್ತೀನಿ ನಿಮಗೆ. ಫುಲ್ ಹಾಕಿದ ಮೇಲೆ ಈ ಫಸ್ಟು ಹಾಕಿರ್ತೀವಲ್ಲ ಒಂದು ಚೈನ್, ಆ ಚೈನ್ ಒಳಗಡೆಯಿಂದ ಹೋಗಿ ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಡಿಸೈನ್ನ ಲಾಕ್ ಮಾಡ್ಕೊಳ್ಬೇಕು. ಒಳಗಡೆ ಹೋಗಿ ದಾರನ ತಂದು ಮತ್ತೆ ಲಾಕ್ ಮಾಡ್ಕೊಳ್ಬೇಕು. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗ್ತಿದ್ದಂಗೆ ಲಾಕ್ ಮಾಡಿಕೊಂಡು, ಲಾಕ್ ಹಾಕ್ತಿದ್ದಂಗೆ ನಾವು ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಲಾಕ್ ಆಗಿರುತ್ತಲ್ಲ ಅದರ ಪಕ್ಕದ ಹೋಲಿಗೆ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಹೋಲಿಗೆ ನಾವು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಅಂದರೆ ಒಂದು ಕಂಬನ ಹಾಕ್ಕೊಳ್ಬೇಕು. ನೋಡಿ, ನಮಗಿಲ್ಲಿ ಹೋಲ್ ಕಾಣಿಸುತ್ತೆ ನೀಟಾಗಿ. ವಿಡಿಯೋದಲ್ಲಿ ಅಷ್ಟು ಕಾಣಲಿಲ್ಲ ಅಂತಂದ್ರೂ ನಾವು ಡಿಸೈನ್ ನಾವು ಹಾಕಬೇಕಾದ್ರೆ ಡೈರೆಕ್ಟಾಗಿ ಕಾಣಿಸುತ್ತೆ. ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದ್ದು ಒಂದು ಬಿಟ್ಟು ಒಂದು ಹೋಲಿಗೆ ನಾವು ಕಂಬನ ಹಾಕ್ಕೊಳ್ಬೇಕು. ಆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಆ ಕಂಬ ಹಾಕಿರ್ತೀವಲ್ಲ ಆ ಕಂಬದ ಒಳಗಡೆಯಿಂದ ಮತ್ತೊಂದು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಇದೇ ರೀತಿ ನಾವು 4 ಕಂಬಗಳನ್ನ ಹಾಕ್ಕೊಳ್ಬೇಕು. ಒಂದು ಕಂಬದೊಳಗೆ ನಮಗೆ 4 ಕಂಬ ಇಡಿಸುತ್ತೆ. ಅಂದರೆ ಒಂದು ಡಬಲ್ ಕ್ರೋಶೆಟಲ್ಲಿ ನಮಗೆ 4 ಕಂಬ ಇಡಿಸುತ್ತೆ. ನಾನೀಗ ಫುಲ್ಲು 4 ಕಂಬನ ಹಾಕಿದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. 4 ಕಂಬ ಹಾಕಿದ ನಂತರ ಅದು ಹೀಗೆ ಕಾಣಿಸುತ್ತೆ ನೋಡಿ. ಒಂದು ಸಣ್ಣ ಸ್ಲ್ಯಾಂಟ್ ಆರ್ಚ್ ಥರ ಕಾಣಿಸ್ತಿದೆ ನಮಗೆ. ಸ್ಯಾರಿಲೆಲ್ಲ ಹಾಕ್ತೀವಲ್ಲ ಅದೇ ರೀತಿ. ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡಿದ ನಂತರ ಮತ್ತೆ ಆ ಲಾಕ್ ಇರುತ್ತಲ್ಲ ಆ ಲಾಕಿನ ಹೋಲ್ ಪಕ್ಕದ ಹೋಲಿಗೆ ನಾವು ಹಾಕಬೇಕು. ಅಂದರೆ ಆ ಲಾಕ್ ಆಗಿದ್ದ ಪಕ್ಕದ ಹೋಲಿಂದ ಇನ್ನೊಂದು ಹೋಲ್ ಇದೆಯಲ್ಲ ಆ ಹೋಲಿಗೆ ನಾವು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಮತ್ತು ಆ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ಇನ್ನೊಂದು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಅಂದರೆ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. 4 ಕಂಬಗಳು ಆಗಲೇ ತೋರಿಸಿದ್ನಲ್ಲ, ಸೇಮ್ ಪ್ರೋಸೆಸ್ ಫ್ರೆಂಡ್ಸ್. ಇದೇ ಪ್ರೋಸೆಸ್ಸು ರಿಂಗ್ ಸುತ್ತ ಬರುತ್ತೆ. ಫುಲ್ ಫಿನಿಶಿಂಗ್ ಆದಮೇಲೆ ಈ ಡಿಸೈನು ಒಂಥರ ಫ್ಲವರ್ ಟೈಪ್ ಕಾಣಿಸುತ್ತೆ ಫ್ರೆಂಡ್ಸ್. ನನಗೆ ತುಂಬಾ ಇಷ್ಟ ಆಯಿತು. ಇದು ಹೊಸದಾಗಿ ಟ್ರೈ ಮಾಡಿರೋ ಡಿಸೈನು. ಸ್ಯಾರಿ ಕುಚ್ಚಿಗೂ ಇದನ್ನು ಹಾಕ್ಕೊಳ್ಬೋದು, ಇಯರಿಂಗ್ಸಿಗೂ ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ಕ್ರೋಶೆಟಿಂದ ಇಯರಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳಿ 2 ವೀಡಿಯೋಸ್ ಹಾಕಿದ್ದೀನಿ. ಈ ಡಿಸೈನಲ್ಲೂ ಇಯರಿಂಗ್ಸ್ ಮತ್ತು ಸ್ಯಾರಿ ಕುಚ್ಚು ಬೇಕಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಫುಲ್ ವಿಡಿಯೋ ನೋಡಿ ಡಿಸೈನ್ ಹೇಗಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನಿಮ್ಮ ಲೈಕ್ಸು ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಮತ್ತೆ ನಾವು ಇಂಥ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಬೇಕಂತ ಅನಿಸುತ್ತೆ. ಸೊ ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನೀಗ ಇದು ರಿಂಗ್ ಸುತ್ತ ಹಾಕಿ ತೋರಿಸ್ತೀನಿ ಡಿಸೈನ್ನ. ರಿಂಗ್ ಸುತ್ತಲೂ ಅದೇ ಥರ ಡಿಸೈನ್ ಹಾಕಿದ್ಮೇಲೆ, ಅಂದರೆ ಆರ್ಚ್ ಸಣ್ಣ ಆರ್ಚು ಹಾಕಿ ಆದಮೇಲೆ ಲಾಕ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡ ನಂತರ
ಒಂದೆರಡು ಚೈನ್ ಹಾಕಿಬಿಟ್ಟು ದಾರನ ಮೇಲೆ ತಂದು ಕಟ್ ಮಾಡಿಬಿಡಬೇಕು. ಕಟ್ ಮಾಡಿದರೆ ಗಂಟು ಹಾಕಿಬಿಡುತ್ತೆ, ಅದು ಲಾಕ್ ಆಗುತ್ತೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ. ಡಿಸೈನು ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಯುವನ್ ಕ್ರಾಫ್ಟ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.